ಮಲತಾಯಿ ವಿಧವೆಯಾದರೂ ಕೂಡ ಆಕೆಯ ಆಸೆ ಕಮ್ಮಿ ಆಗಿರಲಿಲ್ಲ. ಇವಳ ಹೆಸರು ನಿಶಾ. ಈಕೆ ನಿದ್ದೆ ಮಾಡುತ್ತಾ ಇರುತ್ತಾಳೆ. ಆಗ ಒಬ್ಬ ಮುಸುಕುದಾರಿ ವ್ಯಕ್ತಿ ಬಂದು ಅವಳ ಮೇಲೆ ಹತ್ತಿ ಅವಳ ಕೈಗಳನ್ನು ಲಾಕ್ ಮಾಡಿ ಆಕೆಯ ಶೀಲಹರಣ ಮಾಡಲು ಪ್ರಯತ್ನ ಮಾಡುತ್ತಾನೆ. ಆಗ ಎಚ್ಚರಗೊಂಡ ನಿಶಾ ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಳ್ಳುತ್ತಾಳೆ. ಈಗ ಕತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ನಿಶಾ ತನ್ನ ಮಾವ ರಾಜೇಶ್ಗೆ ತಿಂಡಿಯನ್ನು ತೆಗೆದುಕೊಂಡು ಹೋಗುತ್ತಾಳೆ. ಆದರೆ ಅವನು ನಿಶಾಳಿಂದ ಊಟ ಮಾಡಲು ಇಷ್ಟಪಡುವುದಿಲ್ಲ. ಆದರೂ ಕೂಡ ನಿಶಾ ಬಲವಂತವಾಗಿ ಅವನ ಬಾಯಿಗೆ ತುರುಕುತ್ತಾಳೆ. ನಂತರ ಮಾತ್ರೆಯನ್ನು ಕೂಡ ನುಂಗಲು ಬೆದರಿಕೆ ಹಾಕಿ ಹೇಳುತ್ತಾಳೆ. ಇತ್ತ ಬೆಡ್ರೂಮಿನಲ್ಲಿ ನಿಶಾಳ ದೊಡ್ಡ ಮಗ ಜಗದೀಶ್ ಹಾಗೂ ಅವನ ಪತ್ನಿ ರೇಣುಕಾ ರೊಮ್ಯಾನ್ಸ್ ಮಾಡುತ್ತಿರುತ್ತಾರೆ. ಅದನ್ನು ಕೇಳಿಸಿಕೊಂಡ ನಿಶಾ ಬೇಕು ಅಂತಲೇ ಅವಳ ರೂಮಿಗೆ ನುಗ್ಗಿ ಬಿಡುತ್ತಾಳೆ. ಆಗ ರೇಣುಕಾ ಬಾಗಿಲು ತಟ್ಟೆ ಬರಬಹುದಿತ್ತಲ್ಲವೇ ಎಂದು ಸ್ವಲ್ಪ ನಾಚಿಕೆಯಿಂದ ಹೇಳುತ್ತಾಳೆ. ಮುಜುಗರದಿಂದಲೇ ಹೇಳುತ್ತಾಳೆ. ಆಗ ನಿಶಾ ನೀನು ಕೂಡ ಚಿಲಕ ಹಾಕಿಕೊಂಡು ರೊಮ್ಯಾನ್ಸ್ ಮಾಡಬಹುದಿತ್ತಲ್ಲವೇ ಎಂದು ವಾಪಸ್ ಹೇಳುತ್ತಾಳೆ. ನಂತರ ತಿಂಡಿಗೆ ಬರಲು ಹೇಳಿ ಹೋಗುತ್ತಾಳೆ. ನಂತರ ತಿಂಡಿ ಮಾಡುವಾಗ ನಿಶಾಳ ಎರಡನೇ ಮಗ ಕುಮಾರ್ ಕೂಡ ಬರುತ್ತಾನೆ. ಆಗ ಅವನ ಫಿಟ್ ಆಗಿರುವ ಬಾಡಿಯನ್ನು ನೋಡಿ ನಿಶಾ ಹೊಗಳುತ್ತಾಳೆ. ಆದರೆ ಅವರ್ಯಾರಿಗೂ ನಿಶಾ ಕಂಡರೆ ಆಗುವುದಿಲ್ಲ, ಏಕೆಂದರೆ ಅವರ ತಂದೆ ತೀರಿ ಹೋಗಿರುತ್ತಾರೆ. ನಿಶಾ ಅವನನ್ನು ಎರಡನೇ ಮದುವೆಯಾಗಿ ಬಂದಿರುತ್ತಾಳೆ. ನಂತರ ಜಗದೀಶ್ ಹೋಗುವಾಗ ನಿಶಾ ಮನೆಗೆ ಖರ್ಚಿಗೆ ಹಣ ಕೇಳುತ್ತಾಳೆ. ಆಗ ಜಗದೀಶ್ ಹೋದ ವಾರ ತಾನೇ ಕೊಟ್ಟಿದ್ದೆವು, ಇಷ್ಟು ಬೇಗ ಖಾಲಿ ಆಯಿತೆ ಎಂದು ಕೇಳುತ್ತಾನೆ. ಆಗ ನಿಶಾ ಎಲ್ಲ ಖರ್ಚಾಗಿ ಹೋಗಿದೆ, ನಾನು ಸ್ವಂತ ಖರ್ಚು ಏನೂ ಮಾಡಿಲ್ಲ ಎಂದು ಮನೆಯಲ್ಲಿ ಜಗಳವಾಡುತ್ತಾಳೆ. ಆಗ ಅವನು ಕೊಡಲು ಒಪ್ಪಿಕೊಳ್ಳುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ನಿಶಾ ತಿಂಡಿಯನ್ನು ತೆಗೆದುಕೊಂಡು ಕುಮಾರ್ನ ರೂಮಿಗೆ ಬರುತ್ತಾಳೆ. ಆಗ ಕುಮಾರ್ ನನಗೆ ನಿನಗೆ ಯಾವುದೇ ಸಂಬಂಧವಿಲ್ಲ, ನನ್ನ ತಂದೆ ತಾಯಿ ಇಬ್ಬರೂ ತೀರಿ ಹೋಗಿದ್ದಾರೆ ಅಂದ ಮೇಲೆ ನೀನು ಮಲತಾಯಿ ಆದರೆ ಏನು ಎಂದು ಕೇಳುತ್ತಾನೆ. ಆಗ ನಿಶಾ ಹಾಗಾದರೆ ನಮ್ಮಿಬ್ಬರ ನಡುವೆ ಬೇರೆ ಸಂಬಂಧ ಬೆಳೆಸೋಣ, ಒಂದು ಗಂಡು ಹಾಗೂ ಒಂದು ಹೆಣ್ಣಿಗೆ ತುಂಬಾ ಸಂಬಂಧಗಳು ಇರುತ್ತವೆ ಎಂದು ನಾಚಿಕೆ ಇಲ್ಲದೆ ಅವನ ಮೈ ಮೇಲೆ ಬೀಳಲು ಹೋಗುತ್ತಾಳೆ. ನಂತರ ಕುಮಾರ್ ದೂರ ಹೋಗುತ್ತಾನೆ. ಆಮೇಲೆ ನಿಶಾ ಸುಮ್ಮನೆ ನಗುತ್ತಾ ವಾಪಸ್ ಹೋಗುತ್ತಾಳೆ. ಅಂದು ರಾತ್ರಿ ನಿಶಾ ಮೊಬೈಲ್ನಲ್ಲಿ ಬಾಡಿ ಬಿಲ್ಡರ್ಗಳ ಫೋಟೋಗಳನ್ನು ನೋಡಿ ಸ್ವಯಂ ಖುಷಿ ಅನುಭವಿಸುತ್ತಾ ಇರುತ್ತಾಳೆ. ಬೆಳಗ್ಗೆ ಹಾಲಿಗೆ ಏನೇನೋ ಮಿಕ್ಸ್ ಮಾಡಿ ನಿಶಾ ಅದನ್ನು ರೇಣುಕಾ ಕೈಯಲ್ಲಿ ಕೊಟ್ಟು ಮಾವನಿಗೆ ಕಳಿಸುತ್ತಾಳೆ. ನಂತರ ರಾಜೇಶ್ ಆ ಹಾಲನ್ನು ಕುಡಿದು ಮಾತ್ರೆಯನ್ನು ತೆಗೆದುಕೊಳ್ಳುತ್ತಾನೆ. ಆಗ ರಾಜೇಶ್ ನಿಶಾಳನ್ನು ಕಳುಹಿಸಬೇಡ, ನೀನೇ ನನಗೆ ತಿಂಡಿ ಊಟ ತಂದುಕೊಡು ಎಂದು ಹೇಳುತ್ತಾನೆ. ಅಂದು ನಿಶಾ ಗಂಡನ ಪುಣ್ಯತಿಥಿ ಇರುತ್ತದೆ. ಅಂದು ಪೂಜೆ ಮಾಡುವಾಗ ರಾಜೇಶ್ ಎದೆನೋವು ಬಂದು ಬೀಳುತ್ತಾನೆ. ನಂತರ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ. ಆದರೆ ನಿಶಾ ತನ್ನ ಗಂಡನ ಫೋಟೋವನ್ನು ನೋಡಿ ನೆನೆಸಿಕೊಳ್ಳುತ್ತಾಳೆ. ಅವಳ ಗಂಡನಿಗೂ ಕೂಡ ಎದೆನೋವು ಬಂದು ಒದ್ದಾಡಿ ಅವಳ ಮುಂದೆಯೇ ಸತ್ತಿರುತ್ತಾನೆ. ಆದರೆ ನಿಶಾ ಏನು ಸಹಾಯ ಮಾಡಿರುವುದಿಲ್ಲ, ಏಕೆಂದರೆ ಆಕೆಯೇ ಅವನಿಗೆ ಯಾವುದೋ ಔಷಧಿಯನ್ನು ಬೆರೆಸಿ ಹಾಲು ಕುಡಿಸಿ ಹೃದಯಾಘಾತ ಆಗುವಂತೆ ಮಾಡಿರುತ್ತಾಳೆ. ನಂತರ ನಿಶಾ ಫೋಟೋ ಮುಂದೆ ನಾನು ನಿನ್ನನ್ನು ಮದುವೆಯಾಗಿದ್ದು ಈ ಆಸ್ತಿ ಅಂತಸ್ತಿಗಾಗಿ, ಆದರೆ ನೀನು ನನ್ನ ಹೆಸರಿಗೆ ಏನೂ ಬರೆಯದೆ ಹಾಗೆ ಸತ್ತು ಹೋದೆ. ಈಗ ನಾನು ಇವರ ಹತ್ತಿರ ಎಲ್ಲ ಭಿಕ್ಷೆ ಬೇಡುತ್ತಿದ್ದೆ, ಅದಕ್ಕಾಗಿ ನಾನು ನಿನಗೆ ತಂದ ಗತಿಯನ್ನೇ ಇವರೆಲ್ಲರಿಗೂ ತರುತ್ತೇನೆಂದು ಫೋಟೋಗೆ ಬೈಯುತ್ತಾಳೆ. ನಂತರ ಆಸ್ಪತ್ರೆಯಿಂದ ಕರೆ ಮಾಡಿದ ರೇಣುಕಾ ನಾವು ಇಂದು ಆಸ್ಪತ್ರೆಯಲ್ಲಿ ಉಳಿದುಕೊಳ್ಳುತ್ತೇವೆ, ಅವರಿಗೆ ಅಡ್ಮಿಟ್ ಮಾಡಿದ್ದೇವೆ ಎಂದು ಹೇಳುತ್ತಾಳೆ. ಇದರಿಂದ ನಿಶಾಗೆ ಖುಷಿಯಾಗುತ್ತದೆ. ಅಂದು ರಾತ್ರಿ ಯಾರೂ ಇಲ್ಲ ಎಂದು ತನ್ನ ಪ್ರಿಯಕರನನ್ನು ಮನೆಗೆ ಕರೆಸಿಕೊಳ್ಳುತ್ತಾಳೆ. ನಂತರ ಅವನ ಮುಂದೆ ತನ್ನ ಮೈಮಾಟವನ್ನು ತೋರಿಸುತ್ತಾ ಬಹಳ ಕಷ್ಟದಿಂದ ಈ ಅವಕಾಶ ಸಿಕ್ಕಿದೆ, ಇವತ್ತು ನಾವಿಬ್ಬರು ಎಂಜಾಯ್ ಮಾಡೋಣ ಎಂದು ಅವನ ಜೊತೆ ಸ್ವರ್ಗ ಸುಖ ಕಾಣುತ್ತಾಳೆ. ಮಧ್ಯರಾತ್ರಿ ಕಾಲಿಂಗ್ ಬೆಲ್ ಆಗುತ್ತದೆ. ಆಗ ಆ ಹುಡುಗನನ್ನು ಕಿಟಕಿಯಿಂದ ಆಚೆ ಕಳುಹಿಸಿ ಬಂದು ಬಾಗಿಲು ತೆಗೆದಾಗ ರೇಣುಕಾ ಬಂದಿರುತ್ತಾಳೆ. ಆದರೆ ಕಿಟಕಿಯ ಬಳಿ ಜಗದೀಶ್ ಕೈಯಲ್ಲಿ ಆ ಹುಡುಗ ಸಿಕ್ಕಿ ಹಾಕಿಕೊಂಡು ಸತ್ಯ ಹೇಳಿ ಹೋಗುತ್ತಾನೆ. ನಂತರ ಜಗದೀಶ್ ನಿಶಾಳ ರೂಮಿಗೆ ಬಂದು ನಿನಗೆ ನಾಚಿಕೆಯಾಗುವುದಿಲ್ಲವೇ, ಬಾಡಿಗೆಯ ಮನೆ ಹುಡುಗನನ್ನು ಕರೆಸಿಕೊಂಡು ರೊಮ್ಯಾನ್ಸ್ ಮಾಡುತ್ತಿದ್ದೀಯಾ, ನೀನು ನನ್ನ ಮಲತಾಯಿ, ಈ ಮನೆಯ ಮರ್ಯಾದೆ ಕಳೆಯಲು ನಿನಗೆ ಅಧಿಕಾರವಿಲ್ಲ, ನಮಗೆ ಇಲ್ಲಿ ತುಂಬಾ ಗೌರವವಿದೆ ಎಂದು ಬೈಯುತ್ತಾನೆ. ಆಗ ನಿಶಾ ಅವನನ್ನು ಕ್ಷಮೆ ಕೇಳುತ್ತಾಳೆ. ದಯವಿಟ್ಟು ಇದನ್ನು ಯಾರಿಗೂ ಹೇಳಬೇಡ, ನಿನಗೆ ಗೊತ್ತಿಲ್ಲವೇ ಒಂದು ಹೆಣ್ಣಿನ ಅವಶ್ಯಕತೆ ಏನು ಎಂದು, ನಾನು ಯೌವನದಲ್ಲಿ ಇರುವಾಗಲೇ ನಿನ್ನ ತಂದೆ ತೀರಿ ಹೋದರು, ಈಗ ನನ್ನ ಕಷ್ಟ ಯಾರು ಕೇಳುತ್ತಾರೆ ಎಂದು ನಾಟಕವಾಡುತ್ತಾಳೆ. ಆಗ ಇನ್ನೂ ರೂಮಿಗೆ ಬಂದಿಲ್ಲವಲ್ಲ ಎಂದು ರೇಣುಕಾ ಅಲ್ಲಿಗೆ ಬರುತ್ತಾಳೆ. ಆಕೆಗೆ ಜಗದೀಶ್ ಹಾಗೂ ನಿಶಾಗೆ ಏನೋ ಸಂಬಂಧವಿರಬಹುದು ಎಂದು ಅನುಮಾನ ಬರುತ್ತದೆ. ನೀವು ಇಷ್ಟು ಹೊತ್ತಿನಲ್ಲಿ ಇಲ್ಲಿ ಏನು ಮಾಡುತ್ತಿದ್ದೀರಾ, ಬನ್ನಿ ಎಂದು ಕರೆದುಕೊಂಡು ಹೋಗುತ್ತಾಳೆ. ಬೇಕು ಅಂತಲೇ ಮರುದಿನ ನಿಶಾ ಜಗದೀಶ್ನ ರೂಮ್ ಒಳಗೆ ನುಗ್ಗಿ ರೇಣುಕಾ ಬಂದ ತಕ್ಷಣವೇ ಅವಳ ಮುಂದೆ ಆಚೆ ಹೋಗುತ್ತಾಳೆ. ಅದೆಲ್ಲವನ್ನು ನೋಡಿದ ರೇಣುಕಾಗೆ ಅವರಿಬ್ಬರಿಗೂ ಸಂಬಂಧವಿದೆ ಎಂದು ಅನುಮಾನ ಇನ್ನೂ ಗಟ್ಟಿಯಾಗುತ್ತಾ ಹೋಗುತ್ತದೆ. ಆಗ ಆಕೆ ಕೇಳಿದಾಗ ಜಗದೀಶ್ ಆಕೆ ನಮ್ಮಿಬ್ಬರನ್ನು ದೂರ ಮಾಡಲು ಈ ರೀತಿ ಪ್ಲಾನ್ ಮಾಡುತ್ತಿದ್ದಾಳೆ, ನನಗೂ ಅವಳಿಗೂ ಯಾವುದೇ ಸಂಬಂಧವಿಲ್ಲ ಎಂದು ಹೇಳುತ್ತಾನೆ. ಆಗ ರೇಣುಕಾ ಇನ್ನೊಮ್ಮೆ ಅವಳನ್ನೇನಾದರೂ ನಿಮ್ಮ ಜೊತೆ ನಾನು ನೋಡಿದರೆ ಈ ಮನೆ ಬಿಟ್ಟು ಹೋಗುತ್ತೇನೆ ಎಂದು ಹೆದರಿಸುತ್ತಾಳೆ. ಅದನ್ನು ಕೂಡ ನಿಶಾ ಕೇಳಿಸಿಕೊಳ್ಳುತ್ತಾಳೆ. ಮತ್ತೆ ಪ್ಲಾನ್ ಮಾಡಿದ ನಿಶಾ ಮತ್ತೆ ಜಗದೀಶ್ನ ರೂಮ್ಗೆ ನುಗ್ಗಿ ಚಿಲಕ ಹಾಕಿಕೊಂಡು ಜಗದೀಶ್ ನನ್ನನ್ನು ಬಿಟ್ಟು ಬಿಡು ಎಂದು ಕೂಗಾಡಲು ಶುರು ಮಾಡುತ್ತಾಳೆ. ಅದನ್ನು ರೇಣುಕಾ ಕೇಳಿಸಿಕೊಂಡು ಬಂದಾಗ ನಿಶಾ ಬಾಗಿಲು ತೆಗೆದು ನೋಡು ರೇಣುಕಾ, ಇವನು ನನ್ನ ಮೇಲೆ ಬಲವಂತ ಮಾಡುತ್ತಿದ್ದಾನೆ, ಅಂದು ರಾತ್ರಿ ಕೂಡ ಅದೇ ಮಾಡುತ್ತಿದ್ದ, ನೀನು ಬಂದಾಗ ಸುಮ್ಮನಾಗಿ ಬಿಟ್ಟ, ನನಗೆ ಇಲ್ಲಿ ಸೇಫ್ಟಿ ಇಲ್ಲ ಎಂದು ಕಣ್ಣೀರು ಹಾಕುತ್ತಾ ಹೋಗುತ್ತಾಳೆ. ಅದನ್ನು ನೋಡಿದ ರೇಣುಕಾಗೆ ಅನುಮಾನ ಗಟ್ಟಿಯಾಗುತ್ತದೆ. ಅದಕ್ಕಾಗಿ ಆಕೆ ಲಗೇಜ್ ಪ್ಯಾಕ್ ಮಾಡಿಕೊಂಡು ಮನೆ ಬಿಟ್ಟು ಹೋಗುತ್ತಾಳೆ. ಆಗ ಜಗದೀಶ್ ನಿಶಾ ಬಳಿ ಬಂದು ನಾನು ನಿನ್ನನ್ನು ಬಿಡುವುದಿಲ್ಲ ಎಂದು ಹೇಳುತ್ತಾನೆ. ಆಗ ನಿಶಾ ನನಗೂ ಕೂಡ ಅದೇ ಬೇಕು, ನೀನು ನನ್ನನ್ನು ಗಟ್ಟಿಯಾಗಿ ಹಿಡಿದುಕೋ ಎಂದು ನಾಚಿಕೆ ಇಲ್ಲದೆ ಹೇಳುತ್ತಾಳೆ. ನಂತರ ರಾಜೇಶ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ಜಗದೀಶ್ ಹಾಗೂ ಕುಮಾರ್ ನಿಶಾಳಿಂದ ರೇಣುಕಾ ಮನೆ ಬಿಟ್ಟು ಹೋಗಿದ್ದಾಳೆ ಎಂದು ತಿಳಿಸುತ್ತಾರೆ. ಆಗ ರಾಜೇಶ್ ನನ್ನ ಸೊಸೆಗೆ ಫೋನ್ ಮಾಡಿ ಕೊಡು, ನಾನು ಹೇಳುತ್ತೇನೆ, ನಾನೀಗ ಅವಳಿಗೆ ಬುದ್ಧಿ ಕಲಿಸಲೇಬೇಕು ಎಂದು ಪ್ಲಾನ್ ಮಾಡುತ್ತಾರೆ. ಅದನ್ನು ಕೂಡ ನಿಶಾ ಕೇಳಿಸಿಕೊಳ್ಳುತ್ತಾಳೆ. ಈಗ ಕಥೆ ವಾಸ್ತವಕ್ಕೆ ಬರುತ್ತದೆ. ಅಂದು ಮುಸುಕುದಾರಿ ವ್ಯಕ್ತಿ ನಿಶಾ ಮೇಲೆ ಕುಳಿತುಕೊಂಡು ಆಕೆಯನ್ನು ಕೊಲ್ಲಲು ಹೋದಾಗ ನಿಶಾ ಕೂಗಾಡಿ ಪೊಲೀಸರನ್ನು ಕರೆಸುತ್ತಾಳೆ.
ಹೇಳುತ್ತಾಳೆ. ಆದರೆ ಆಕೆ ಅದನ್ನು ಜಗದೀಶ್ ಹಾಗೂ ಕುಮಾರ್ ಮಾಡಿರುವುದು ಎಂದು ಸುಳ್ಳು ಕಂಪ್ಲೇಂಟ್ ಕೊಟ್ಟಿರುತ್ತಾಳೆ. ಇದರಿಂದ ಪೊಲೀಸರು ಜಗದೀಶ್ ಹಾಗೂ ಕುಮಾರ್ನನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ನಂತರ ರಾಜೇಶ್, ಯಾಕಮ್ಮ ನಮಗೆ ಹೀಗೆ ಹೊಟ್ಟೆ ಉರಿಸುತ್ತಿದ್ದಿ ಎಂದು ಕೇಳುತ್ತಾನೆ. ಆಗ ನಿಶಾ, ನನಗೆ ಇಡೀ ಆಸ್ತಿ ಬೇಕು, ಎಲ್ಲವನ್ನೂ ನನಗೆ ಬರೆದು ಕೊಡಿ, ಆಗ ಮಾತ್ರ ನಿಮ್ಮಿಬ್ಬರು ಮೊಮ್ಮಕ್ಕಳನ್ನು ನಾನು ಬಿಡಿಸಿಕೊಡುತ್ತೇನೆ ಎಂದು ಹೇಳುತ್ತಾಳೆ. ಅದರಂತೆ ರಾಜೇಶ್ ಎಲ್ಲ ಪೇಪರ್ಸ್ಗೆ ಸಹಿ ಮಾಡಿ ಕೊಡುತ್ತಾನೆ. ನಂತರ ನಿಶಾ ಕಂಪ್ಲೇಂಟ್ ವಾಪಸ್ ತೆಗೆದುಕೊಂಡಿದ್ದಕ್ಕಾಗಿ ಕುಮಾರ್ ಹಾಗೂ ಜಗದೀಶ್ ಮನೆ ಸೇರಿಕೊಳ್ಳುತ್ತಾರೆ. ಆಗ ಅವರು, ನೀನು ನಮ್ಮ ತಂದೆಯನ್ನು ಯಾವ ರೀತಿ ಕೊಂದಿದ್ದೀಯಾ ಅದೇ ರೀತಿ ನಮ್ಮ ತಾತನನ್ನು ಕೊಲ್ಲಲು ಪ್ರಯತ್ನ ಪಟ್ಟಿದ್ದೀಯಾ ಎಂದು ಆಸ್ಪತ್ರೆಯಲ್ಲಿ ನಮಗೆ ಗೊತ್ತಾಗಿದೆ. ಅವರಿಗೂ ಕೂಡ ಹಾಲಿನಲ್ಲಿ ಔಷಧಿ ಬೆರೆಸಿದ್ದೀಯಾ, ಅದರಿಂದಲೇ ಹಾರ್ಟ್ ಅಟ್ಯಾಕ್ ಆಗಿರುವುದು ಎಂದು ಹೇಳುತ್ತಾರೆ. ಆಗ ನಿಶಾ, ಈಗ ನೀವು ಏನು ಮಾಡಲು ಸಾಧ್ಯವಿಲ್ಲ, ಪೊಲೀಸಿಗೆ ಕಂಪ್ಲೇಂಟ್ ಕೊಡಲು ಆಗುವುದಿಲ್ಲ, ಯಾವುದೇ ಸಾಕ್ಷಿಗಳೂ ಇಲ್ಲ, ನಿಮ್ಮ ಅಪ್ಪನಿಂದ ನನಗೆ ಏನೂ ಸಿಕ್ಕಿಲ್ಲ ಎಂದು ಹೇಳುತ್ತಾಳೆ. ಆಗ ರಾಜೇಶ್, ನೀನು ಆವಾಗಲೇ ಕೇಳಿದ್ದರೆ ನಾನು ಇಡೀ ಆಸ್ತಿ ಕೊಡುತ್ತಿದ್ದೆ, ಆದರೆ ನನ್ನ ಮಗನನ್ನು ಕೊಲ್ಲುವ ಅವಶ್ಯಕತೆ ಏನಿತ್ತು ಎಂದು ಕಣ್ಣೀರು ಹಾಕುತ್ತಾನೆ. ಆಗ ರೊಚ್ಚಿಗೆದ್ದ ಮೂವರು ಸೇರಿ ನಿಶಾಳನ್ನು ಹಿಡಿದುಕೊಳ್ಳುತ್ತಾರೆ. ಆಗ ಜಗದೀಶ್ ನಿಶಾಗೆ ಸೇಡು ತೀರಿಸಿಕೊಳ್ಳಲು ಚಾಕು ಹಾಕಿಬಿಡುತ್ತಾನೆ. ಅವಳ ಪ್ರಾಣ ಅಲ್ಲೇ ಹೋಗುತ್ತದೆ. ನಂತರ ಪೊಲೀಸರು ಬಂದು ಈ ಮೂವರನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ರೇಣುಕಾ ಗಂಡ ಜಗದೀಶ್ನನ್ನ ತಪ್ಪು ತಿಳಿದುಕೊಂಡಿದ್ದಕ್ಕಾಗಿ ಸಾರಿ ಕೇಳುತ್ತಾಳೆ. ಕಥೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಟಿವಿ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಸೌತೇಲಿ ಮಾ ಎಂದು ಹುಡುಕಿ ನೋಡಬಹುದು.